ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಡೆಲ್ಲಿಗೆ ಹೋಗಿ ಬಂದಂಥ ಆರ್ ಅಶೋಕ್ ಮತ್ತು BY ವಿಜಯೇಂದ್ರಗೆ ಬರಸಿಡಿಲು ಬಂದು ಬಡಿದಿದೆ. ಈಗ ಏನಾಗಿದೆ ಡೆಲ್ಲಿಲಿ? ಹಾಗಾದರೆ ಯಾವ ರೀತಿ ಆಘಾತ ಕೊಟ್ಟಿದೆ ಹೈಕಮಾಂಡ್? ಸದಾನಂದ ಗೌಡರು ಹೇಳಿದ ಸೀಕ್ರೆಟು, ಹೈಕಮಾಂಡ್ ಈಗ ತಗೊಳ್ತಿರುವಂಥ ಸ್ಟೆಪ್ಪು ಒಂದಕ್ಕೊಂದು ತಾಳೆ ಆಗ್ತಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಭಾರಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವೀಡಿಯೋ ಅಪ್ಡೇಟ್ಸು ನೋಟಿಫಿಕೇಷನ್ಸು ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ನಿತಿನ್ ನಬೀನ್ ಅವ್ರನ್ನ ಭೇಟಿಯಾಗಿದ್ದಾರೆ. BJP ರಾಷ್ಟ್ರೀಯ ಅಧ್ಯಕ್ಷರನ್ನ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ಹೋಗಿ ಮಾತನಾಡಿದ್ದಾರೆ. ಸರಿಯಾಗಿ ತರಾಟೆಗೆ ತಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. 40 ನಿಮಿಷಗಳ ಕಾಲ ತರಾಟೆಗೆ ತಗೊಂಡಿರೋದು ಇಬ್ಬರನ್ನು ಕೂಡ. ಮತ್ತು ಈ ಕಂಪ್ಲೀಟ್ ಏನು ಡೆವಲಪ್ಮೆಂಟ್ ಆಯ್ತಲ್ಲ, BJPಯ ಬಹಳ ದೊಡ್ಡ ಫೇಲ್ಯೂರ್ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಿದೆಯಲ್ಲ, ಅದನ್ನು ಸಂಪೂರ್ಣವಾಗಿ ನಿಮ್ಮದೇ ಜವಾಬ್ದಾರಿ. ಇದು ಸಂಪೂರ್ಣವಾಗಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ತಪ್ಪಿನಿಂದಲೇ ಈ ಬೆಳವಣಿಗೆ ಆಗಿದೆ. ಇನ್ಯಾರನ್ನು ದೂರಬೇಡಿ, ನೀವು ನಿಮ್ಮದೇ ತಪ್ಪು ಅಂತ ನಿತಿನ್ ನಬೀನ್ ಅವರು ಡೈರೆಕ್ಟಾಗಿ ಚಾಟಿ ಏಟು ಕೊಟ್ಟಿದ್ದಾರೆ ಇಬ್ಬರು ನಾಯಕರಿಗೆ ಅನ್ನೋದು ಗೊತ್ತಾಗ್ತಿದೆ. ಮತ್ತು ನಿತಿನ್ ನಬೀನ್ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗದೆ ತಡಬಡಾಯಿಸಿಬಿಟ್ಟಿದ್ದಾರಂತೆ ನಾಯಕರು. ಈಗೆಲ್ಲ ಪೇಪರ್ ಹೆಡ್ಲೈನ್ಸು ವಿಜೇಂದ್ರ ಆರ್ ಅಶೋಕ್ ಅವರನ್ನು ಹೆಂಗೆ ಬೆವರಿಳಿಸಿದ್ದಾರೆ ನಿತಿನ್ ನಬೀನ್ ಅವರು ಅನ್ನೋದ್ರ ಸುತ್ತಾನೇ ಇದೆ. ಸೊ ಡೆಲ್ಲಿಲಿ ನಡೆದಿದ್ದೇನು ಹಾಗಾದರೆ? ನಿತಿನ್ ನಬೀನ್ ಅವ್ರು ಕೇಳಿದ ಒಂದೇ ಪ್ರಶ್ನೆ, 5ನೇ ಅಭ್ಯರ್ಥಿ ಹಾಕಿದೆ ಕಾಂಗ್ರೆಸ್ ಅಂದ ಮೇಲೆ ಅದು ಹೆಂಗೆ ಮೈ ಮರೆತ್ರಿ ನೀವು? ಅದು ಹೆಂಗೆ ಈ ತಪ್ಪಾಗೋಕ್ಕೆ ಸಾಧ್ಯ? ಶಾಸಕರನ್ನು ಮೊದಲೇ ಮಾತಾಡ್ಸಿರ್ಲಿಲ್ವಾ ನೀವು? ಯಾವ ರೀತಿ ಇಷ್ಟು ದೊಡ್ಡ ಸಮಸ್ಯೆ ಆಗೋಕ್ಕೆ ಸಾಧ್ಯ? 7 ಜನ ಶಾಸಕರ ಬಗ್ಗೆ ನಿತಿನ್ ನಬೀನ್ ಅವರು ಮಾತನಾಡಿದ್ದಾರೆ. ಆದರೆ ಕಡೆಗೂ ಡೆಲ್ಲಿಲೂ ಹೇಳುವಾಗ 4 ಜನ ನಮ್ಮವರು ಅಂತ ನಂಬಿಸುವಂತಹ ಅಥವಾ ಅರ್ಥ ಮಾಡಿಸುವಂಥ ಒಪ್ಪಿಸುವಂಥ ಪ್ರಯತ್ನ ಆಗಿದೆ. ಬಟ್ ಇಲ್ಲಿಂದ ಆಲ್ರೆಡಿ ರಿಪೋರ್ಟ್ ಹೋಗಿರುತ್ತಲ್ಲ, 7 ಜನರದ್ದು ಈಗಲೇ ಹೆಸರು ಹೇಳಿ ಅಂತ ಕೂತಿದ್ದಾರಂತೆ. ಒಂದು, ಇಷ್ಟು ಸಮಸ್ಯೆ ಆಗಿದೆ. 2ನೇದು, ನಿಮಗೆ ಇನ್ನೂ ಕಂಡು ಹಿಡಿಯೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಗರಂ ಆಗಿದೆ BJP ಹೈಕಮಾಂಡ್. ಇಡೀ ದೇಶದಲ್ಲಿ BJPಯ ಮರ್ಯಾದೆ ತೆಗೆದಿದ್ದೀರಾ ನೀವು ಅಂತ. ಮತ್ತು ಇದರ ಕಂಪ್ಲೀಟ್ ಹೊಣೆಯನ್ನು ನೀವೇ ಹೊರಬೇಕು ಅನ್ನುವ ಮೂಲಕ ಬಹುದೊಡ್ಡ ವಿಕೆಟ್ ಬೀಳುತ್ತಾ ರಾಜ್ಯ BJPಯಲ್ಲಿ ಅನ್ನುವ ಅನುಮಾನ ಇತ್ತಲ್ಲ, ಅದಕ್ಕಿದು ಪುಷ್ಟಿ ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಅವಮಾನ ಆಗಿದೆ BJPಗೆ. ಇಂಥದ್ದೊಂದು ಆಘಾತವನ್ನು ಕಾಂಗ್ರೆಸ್ ನಾಯಕರು BJP ಕೊಡ್ತಾರೆ ಅಂದರೆ ಏನು ಮಾಡ್ತಿದ್ರಿ? ಅಡ್ಡ ಮತದಾನದ ಸಣ್ಣ ಸುಳಿವು ನಿಮಗೆ ಸಿಗಲಿಲ್ವಾ? ಒಬ್ಬರು ಇಬ್ಬರು ಅಲ್ಲ, ಇಷ್ಟು ಜನ ಕೈ ಕೊಡ್ತಾರೆ ಅಂದರೆ ಅದು ಹೆಂಗಾಯಿತು? ಸದಾನಂದ ಗೌಡರು ಡೈರೆಕ್ಟಾಗಿ ಸೀಕ್ರೆಟ್ ತೆಗೆದು ಬಿಟ್ಟಿದ್ದಾರೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮತ್ತು ಅದರ ಪಕ್ಕದಲ್ಲಿರೋ ದೊಡ್ಡ ಅಪಾರ್ಟ್ಮೆಂಟ್ ಎರಡೂ ಕಡೆ ಏನೇನಾಯಿತು, ಅದು ಹೆಂಗೆ ಗೊತ್ತಾಗಿತ್ತು ಮುಂಚೆನೇ, ಗೊತ್ತಾದ ಮೇಲೂ ಏನು ಮಾಡಿದ್ರು ರಾಜ್ಯ ನಾಯಕರು ಅಂತ ಮೊನ್ನೆ ex-CM ಮಾತಾಡಿದ್ರು. ಅವರೇನು ಬರೀ ಮೀಡಿಯಾ ಮುಂದೆ ಮಾತಾಡಿರ್ತಾರ? ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರೆಲ್ಲ ಸುಮ್ಮನೆ ಕೂತಿರ್ತಾರ? ಎಲ್ಲ ಹೈಕಮಾಂಡಿಗೆ ತಲುಪಿರುತ್ತೆ. ಮೊದಲೇ ಕಾಲ್ ಬಂದಿತ್ತು, ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ, ಕಾಂಗ್ರೆಸ್ ನಾಯಕರನ್ನು BJP ಶಾಸಕರು ಹೋಗಿ ಮೀಟ್ ಆಗಿರೋದ್ರ ಬಗ್ಗೆ ಸದಾನಂದ ಗೌಡರ ಕಿವಿಗೆ ಮಾಹಿತಿ ಬರುತ್ತೆ. ಅನ್ನೋನ್ ಪರ್ಸನ್ ಒಬ್ಬರಿಂದ, ಅನ್ನೋನ್ ಅಂದರೆ ಅವ್ರಿಗೆ ನಾವೇ, ಹೊರಗಡೆ ಅನ್ನೋನಷ್ಟೇ. ಅದನ್ನು ಮಾಹಿತಿ ತಿಳಿಸೋದಕ್ಕೆ ಹೋದರೆ ವಿಜಯೇಂದ್ರ ಆರ್ ಅಶೋಕ್ ಅವರು ನಾಟ್ ರೀಚೇಬಲ್ ಅಂತೆ. ಆ ನಾಟ್ ರೀಚೇಬಲ್ ವಿಚಾರ ಗೊತ್ತಿಲ್ಲ ನಮ್ಗೆ, ಅದು ಹೆಂಗೆ ನಾಟ್ ರೀಚೇಬಲ್ಲು ಪಕ್ಷದ ನಾಯಕರಿಗೆ, ex-CMಗೆ ಅಂತ. ಅದಾದ ಮೇಲೆ ಪ್ರಧಾನ ಕಾರ್ಯದರ್ಶಿಗಳಿಗೆ ತಿಳಿಸಿದ್ರಂತೆ, ಮಾಹಿತಿನ ಇನ್ಫಾರ್ಮೇ ಮಾಡಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ, ಹಿಂಗಾಗ್ತಿದೆ ನೋಡಿ, ಮೀಟಿಂಗ್ ಆಗ್ತಿದೆ ಅಂತ. ಹೇಳಿದ ಮೇಲೂ 13ನೇ ತಾರೀಕು ಮೀಟಿಂಗ್ ಪ್ಲ್ಯಾನ್ ಆಗಿದೆ ಅಂತ ಹೇಳಿದ ಮೇಲೂ ಆ ಮೀಟಿಂಗ್ಗೆ BJP ಶಾಸಕರು ಹೋಗೋದನ್ನು ತಪ್ಪಿಸೋಕೆ ಆಗಿಲ್ಲ. ಮೊದಲೇ ಇನ್ಫಾರ್ಮೇಷನ್ ಇದ್ದರೂ ತಪ್ಪಿಸಿಲ್ಲ BJP. ಸೊ ಮಾಹಿತಿ ಕೊಟ್ಟರೂ ಎಡವಿದ್ದಾರೆ. ನೆಕ್ಸ್ಟ್ ಡೇ ಇನ್ನೂ ಒಂದು ಮೀಟಿಂಗ್ ಆಗುತ್ತೆ, ದೊಡ್ಡ ನಾಯಕನೇ ಬರ್ತಾರೆ, ಕಾಂಗ್ರೆಸ್ನ ಬಿಗ್ ಲೀಡರೇ ಬಂದು BJP ಶಾಸಕರನ್ನ ಪ್ರೆಸ್ಟೀಜ್ ಪಕ್ಕದಲ್ಲಿರೋ ಇನ್ನೊಂದು ಅಪಾರ್ಟ್ಮೆಂಟಲ್ಲಿ ಕೂರಿಸಿ ಮಾತಾಡ್ತಾರೆ. ಅಲ್ಲೇ ಎಲ್ಲ ಫೈನಲ್ಲೇ ಆಗಿಬಿಡುತ್ತೆ. ಇಷ್ಟು ಇನ್ಫಾರ್ಮೇಷನ್ನು BJP ಅವ್ರಿಗಿತ್ತು. ಇದ್ದೂ ಕೂಡ ಅಡ್ಡ ಮತದಾನ ತಡೆಯೋಕ್ಕೂ ಆಗಿಲ್ಲ, ಮನವೊಲಿಸೋಕ್ಕೂ ಆಗಿಲ್ಲ. ಬಿಟ್ಟಾಕಿ ವಿಪರ್ಯಾಸ ಅಂದರೆ ಅವ್ರು ಯಾರು ಅಂತ ಇನ್ನೂ ಕಂಡುಹಿಡಿಯೋಕ್ಕೂ ಆಗಿಲ್ಲ. ಸತ್ಯ ಪರಿಶೋಧನೆ ಮಾಡ್ತಾ ಇದ್ದಾರೆ CT ರವಿ ಆ್ಯಂಡ್ ಟೀಮ್. ಅವರು ಸದ್ಯದಲ್ಲೇ ಯಾವತ್ತಾದರೂ ರಿಪೋರ್ಟ್ ಕೊಡ್ತಾರೆ ಅಂತ ಮಾತ್ರ ಇದೆ. ನಿನ್ನೆ ಹೈಕಮಾಂಡ್ ಹೆಂಗೆ ಹಿಡಿದು ಕೂತಿದೆ ಅಂದರೆ, ಈಗಲೇ ಕೊಡಿ, ಅದು ಯಾರು ಓಟ್ ಹಾಕಿದ್ದಾರೆ, ಅಡ್ಡ ಮತದಾನ ಮಾಡಿದ್ದಾರೆ, ಈಗಲೇ ಕೊಡಬೇಕು ನೀವು ಅಂತ
ಪಟ್ಟು ಹಿಡಿದು ಕೂತಿದ್ದಾರೆ, ತಡಬಡಾಯಿಸ್ಬಿಟ್ಟಿದ್ದಾರೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರು. ಆ ರೀತಿ ನೀರು ಎಳಿಸ್ ಕಳಿಸಿದೆ ಹೈಕಮಾಂಡ್. ಸೊ ಇಬ್ಬರಲ್ಲಿ ಯಾರ ತಲೆದಂಡ, ಇಬ್ಬರ ತಲೆದಂಡನೂ ಆಗುತ್ತಾ, ಏನಾಗುತ್ತೆ ಅನ್ನುವಂಥ ತೀವ್ರ ಕುತೂಹಲ ಈಗ ಗರಿಗೆದರಿದೆ ರಾಜ್ಯ BJP. ಈ ಬೆಳವಣಿಗೆ ಮೇಲೆ ಹೈಕಮಾಂಡ್ ಕೆಂಡ ಆಗಿರೋದು. ಬರೀ ಅಡ್ಡ ಮತದಾನದಷ್ಟೇ ಅಲ್ಲ, ಸಿಂಧು ಆಯ್ತಲ್ಲ ಒಂದು ಓಟು, ಅದ್ರ ಬಗ್ಗೆನೂ ಸರಿಯಾಗಿ ನಡೆದಿದೆ ಗ್ರಿಲ್. ಯಾವ ರೀತಿ ಸಿಂಧು ಆಗೋಕ್ಕೆ ಸಾಧ್ಯ? ಏನು ಅನುಭವಿ ಶಾಸಕರಿಗೆ ಓಟ್ ಹಾಕಕ್ಕೆ ಬರಲ್ವಾ? ಸಿಂಧು ಆಗೋ ಥರ ಆಗಿದೆ ಅಂದರೆ ಅಲ್ಲೂ ಒಂದೇನೋ ರಣತಂತ್ರ ಇತ್ತು, ಯಾರದ್ದೋ ಸಂಚೋ ಯಾರದ್ದೋ ಮಾಸ್ಟರ್ ಪ್ಲ್ಯಾನೋ ಇತ್ತು. ಸೊ ಸಿಂಧು ಹೆಂಗಾಯಿತು, ಇದು ಯಾರ ತಪ್ಪಿಂದ ಆಯಿತು, ಅದ್ರ ಬಗ್ಗೆನೂ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಮತ್ತು ಅದರ ಜೊತೆಗೆ ನಿತಿನ್ ನಬೀನ್ ಅವರು ಈಗ ಪ್ರಶ್ನೆ ಮಾಡ್ತಿರೋದು ನೋಡಿ, ಈಗ ಆಗಿದ್ದಂತೂ ಹೋಗಿದೆ, ಅದಕ್ಕೆ ಅನುಭವಿಸ್ಬೇಕಾಗತ್ತೆ, ಕ್ರಮ ಆಗುತ್ತೆ. ಅಡ್ಡ ಮತದಾನ ಮಾಡಿದವರನ್ನ ಉಚ್ಚಾಟಿಸೋ ಪ್ಲಾನ್ ಆಗ್ತಿದೆ BJP ಹೈಕಮಾಂಡ್. ಆ 7 ಜನ ಅಂತ ಏನು ಹೇಳಲಾಗ್ತಿದೆಯಲ್ಲ, ಯಾರ್ಯಾರು ಹಾಕಿದವರು ಅವರನ್ನು ಉಚ್ಚಾಟಿಸೋದಕ್ಕೆ ತಯಾರಿ ಮಾಡ್ಕೊಳ್ತಿದೆ. ಅದ್ರ ಜೊತೆಗೆ ಇದಾಗೋದಕ್ಕೆ ದಾರಿ ಮಾಡಿಕೊಟ್ಟ ಅಥವಾ ಮೈ ಮರೆತಂಥ ನಾಯಕರ ಮೇಲೂ ಕ್ರಮ ಆಗೋದು ಬಹುತೇಕ ಫಿಕ್ಸ್ ಅಂತಾನೆ ಅನ್ನಿಸ್ತಿದೆ ಈಗ. ಇದ್ರ ನಡುವೆ ವಿಜಯೇಂದ್ರ ಅವ್ರನ್ನ ತರಾಟೆಗೆ ತೊಗೊಂಡಿರೋದು ಹೈಕಮಾಂಡ್ ಏನಂತ, ಧರ್ಮಸ್ಥಳಕ್ಕೆ ಹೋಗಿ ಇನ್ನೊಂದು ಎಡವಟ್ಟೊಂದು ಮಾಡಬೇಡಿ, ಶಾಸಕಾಂಗ ಸಭೆ ಆಣೆ ಪ್ರಮಾಣ ಅಂದ್ಕೊಂಡು ಈಗ ಆಗಿರೋ ಎಡವಟ್ಟೆ ಸಾಕು, ಈಗ ಅದೊಂದು ಹೊಸ ಹೈ ಡ್ರಾಮಾ ಸೃಷ್ಟಿ ಮಾಡಿ ಹೊಸ ಒಂದು ಸಮಸ್ಯೆಯನ್ನು ಹುಟ್ಟಾಕಬೇಡಿ, ಹುಷಾರ್ ಅಂತ ಎಚ್ಚರಿಸಿಯೂ ಕಳಿಸಿದ್ದಾರೆ. ಯಾಕಂದರೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಹೈಕಮಾಂಡ್ ವಿರೋಧ ವ್ಯಕ್ತಪಡಿಸಿದೆ, ಕೇಂದ್ರ ಸಚಿವರೆಲ್ಲ ಓಪನ್ ಆಗಿ ಹೇಳಿದ್ರು ಎಂಥ ನಿರ್ಧಾರ ಇದು ಅಥವಾ ಎಂಥ ಮಾತು ಅಂತ ಆಶ್ಚರ್ಯ ಆಯಿತು ವಿಜಯೇಂದ್ರ ಅವ್ರ ಬಗ್ಗೆ ಅಂತೆಲ್ಲ ಸೀನಿಯರ್ಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಹೈಕಮಾಂಡ್ಗೂ ತಲುಪೇ ಬಿಟ್ಟಿದೆ, ಅದು ಎಲ್ಲ ಹೋಗಿದೆ ಹೈಕಮಾಂಡ್ಗೀಗ. ವಿಜಯೇಂದ್ರ ಆರ್ ಅಶೋಕ್ ವಿರುದ್ಧ, ನಾಯಕತ್ವದ ತಪ್ಪುಗಳ ವಿರುದ್ಧ ಮೊದಲೇ ಎಲ್ಲ ಗೊತ್ತಾದ ಮೇಲೂ ಹೆಂಗೆ ನಡೀತು ಅನ್ನೋದ್ರ ವಿರುದ್ಧ ದೂರ ಹೋಗಿದೆ. ಸದಾನಂದ ಗೌಡರು ಇನ್ನೂ ಒಂದು ಮಾತಾಡಿದ್ರು, ಕೆಲವು ವಾಹಿನಿಗಳಿಗೆ ಕೊಟ್ಟ ಸಂದರ್ಶನದಲ್ಲಿ ಇನ್ನೂ ಒಂದು ಮಾತಾಡಿದ್ರು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಪರಿಣಾಮ ಇದು. ಏನಿದ್ರ ಅರ್ಥ? ಸದಾನಂದ ಗೌಡ್ರ ಈ ಮಾತಿನ ಅರ್ಥ ಏನು? ಅಡ್ಡ ಮತದಾನ ಆಗಿರೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿಂದನಾ? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿಂದಾಗಿ ನಮ್ಮ ಪಕ್ಷದಲ್ಲಿ ಸಮಸ್ಯೆ ಆಗ್ತಿದೆ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಆಮೇಲೆ ಈ ಡೆವಲಪ್ಮೆಂಟ್ಗೆ ಕಾರಣನೇ ಅಡ್ಜಸ್ಟ್ಮೆಂಟು ಅಂತ ಹೇಳಿರೋದಿದೆಯಲ್ಲ, ಅವರೆಲ್ಲ ಸೇರಿಸ್ಕೊಂಡು ಹೇಳಿದ್ರು, ಇದಕ್ಕೊಂದೇ ಹೇಳಿದ್ರು, ಏನಾದರೂ ಆಗಲಿ ಇದಾಗಿರೋ ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ವಿಷಯ ಎತ್ತಿದ್ದಾರೆ ಅಂದರೆ ಇದು ಶಾಸಕರು ಮತ್ತು ಕಾಂಗ್ರೆಸ್ನ ನಡುವೆ ಆಗಿದ್ದ ಅಥವಾ BJP ನಾಯಕರು ಮತ್ತು ಕಾಂಗ್ರೆಸ್ನ ನಡುವೆ ಡೀಲ? ಏನಿದ್ರ ಅರ್ಥ? ಸದಾನಂದ ಗೌಡರು ಹೇಳಿರೋದೇನು ಸಣ್ಣ ವಿಷಯನಾ? ಅಡ್ಡ ಮತದಾನ ಆದಮೇಲೆ ಸೀಕ್ರೆಟ್ ಹೊರಗಿಡೋ ಹೊತ್ತಲ್ಲಿ ಅಡ್ಜಸ್ಟ್ಮೆಂಟ್ ಎಫೆಕ್ಟ್ ಅಂತಾರೆ. ಸೊ BJP ಹೈಕಮಾಂಡ್ ಅಂತೂ ಕರ್ನಾಟಕ BJP ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದೆ. ಯಾವಾಗ ಬ್ಲಾಸ್ಟ್ ಆಗುತ್ತೆ, ಯಾರ ತಲೆ ಉರುಳತ್ತೆ ನೋಡಬೇಕು. ಸುಮಾರು 13 ಇರಬೇಕು. ಸಾಯಂಕಾಲ ಒಂದು 7:30 ಗಂಟೆಗೆ ನಮ್ಮೊಬ್ಬ ಆತ್ಮೀಯರು, ಅವರು ರಾಜಕಾರಣಿ ಅಲ್ಲ, ಆದರೆ BJPಯ ಬಗ್ಗೆ ಭಾರಿ ಒಲವಿರೋರು, ಮೋದಿಯ ಬಗ್ಗೆ ಒಲವಿರೋರು, ಅವರು ಫೋನ್ ಮಾಡಿ ಹೇಳಿದರು, ನೋಡಿ ಸರ್, ಇಲ್ಲೇ ಪಕ್ಕದಲ್ಲಿ ನಿಮ್ಮ ಐಷಾರಾಮಿ ಒಂದು ಟವರ್ ಇದೆ, ಪ್ರೆಸ್ಟೀಜ್ ಟವರಲ್ಲಿ ಯಾರೋ BJPಯ ಒಂದಷ್ಟು ಜನ, ಬೇರೆ ಒಂದಷ್ಟು ಜನ ವಿಧಾನ ಪರಿಷತ್ನ ಚುನಾವಣೆ ಚರ್ಚೆ ಮಾಡಲಿಕ್ಕೆ ಅಲ್ಲಿ ಸೇರಿದ್ದಾರೆ ಅಂತೇಳುವಂಥ ಮಾಹಿತಿ ನನಗೆ ಬಂದಿದೆ. ನನ್ನ ಹೆಸರು ದಯವಿಟ್ಟು ಎಲ್ಲಿ ಉಲ್ಲೇಖ ಮಾಡಬೇಡಿ, ಆದ ಕಾರಣ ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳುವಂಥದ್ದು ನಾನು ಅವರಿಗೆ ಅಶ್ಯೂರ್ ಮಾಡಿದೆ. ಇಲ್ಲ, ನಿಮ್ಮ ಬಗ್ಗೆ ಜೀವ ಹೋದರೂ ನಿಮ್ಮ ಹೆಸರನ್ನು ಅಥವಾ ಮತ್ತೊಂದನ್ನು ಹೇಳುವಂಥದ್ದನ್ನು ಮಾಡೋದಿಲ್ಲ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನನ್ನ ಫೋನಿಂದ ಟ್ರೈ ಮಾಡಿದೆ. ಅವರು ಲಭ್ಯ ಆಗಲಿಲ್ಲ. ನನಗೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದಂತ ಗೊತ್ತಿಲ್ಲ, ಲಭ್ಯ ಆಗಲಿಲ್ಲ, ಅದನ್ನು ಬಿಟ್ಟೆ. ಆದರೆ ನನ್ನ ಮನಸ್ಸು ತಡಿಲಿಲ್ಲ, ಪಕ್ಷದ ಪ್ರಮುಖರಿಗೆ ಹೇಳೋಣ ಅಂಥೇಳಿ ನಮ್ಮ ಒಬ್ಬ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಅಧ್ಯಕ್ಷರಷ್ಟೇ ಜವಾಬ್ದಾರಿ ಇದೆ, ವಿರೋಧ ಪಕ್ಷ ನಾಯಕರಷ್ಟೇ ಜವಾಬ್ದಾರಿ ಇದೆ. ಅವರಿಗೆ ನಾನು ಇದನ್ನು ಹೇಳುವಂಥದ್ದು ಮಾಡಿದ್ದು, ನೋಡಿ ಈ ರೀತಿ ಹೇಳ್ತಾ ಇದ್ದಾರೆ. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಪ್ರಥಮ ಸವಾಲು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದರೆ 100% ಈ ಕಾರ್ಯಕ್ಕೆ ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ರೆಡಿ ಅಂತ ಹೇಳುವಂಥದ್ದು. ಒಂದು ವೇಳೆ ಅದರಲ್ಲೇನಾದ್ರು ಫೈಲ್ಯೂರ್ ಆದರೆ ಅವರ ರಾಜಕಾರಣವೇ ಒಂದು ರೀತಿ ಕೊನೆ ಆಗುವಂಥ ಪರಿಸ್ಥಿತಿ ಇತ್ತು. ಆದ ಕಾರಣ ಇದರ ಬಗ್ಗೆ ಗಮನ ಹರಿಸಿ ಇದು ಖಂಡಿತವಾಗಿ ಏನೋ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಳಿ ನಾನು ನನ್ನಷ್ಟಕ್ಕೆ ಸುಮ್ಮನಿದ್ದೆ. ಆಮೇಲೆ ನಾನು ಯಾರಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ, ಮಾತಾಡಲಿಕ್ಕೆ ಹೋಗಿಲ್ಲ. ಆದರೆ ಫಲಿತಾಂಶ ಬಂದಾಗ ಭಾರಿ ಮನಸ್ಸಿಗೆ ನೋವಾಯಿತು. ನಮ್ಮ ಪಕ್ಷದ ನಮಗೆ ಅಲಾಟ್ ಆದದ್ದೇ ನಮಗೆ ಬೀಳಲಿಲ್ಲ.
ಬೇರೆಯವರಿಗೆ ಹೇಳಿದ್ದು ಯಾರಿಗೆ ಬಿದ್ದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ 11 ಮತಗಳನ್ನು ಅವರ ನಿರೀಕ್ಷೆ ಮತಕ್ಕಿಂತ ಹೆಚ್ಚು ಪಡ್ಕೊಂಡದ್ದು ಕೇಳಿ ನಿಜ ಭಾರಿ ಬೇಸರ ಆಯಿತು. NDAಯ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಬಂತಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ನೋವಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬೇರೆ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಏನು ಸುಖ. ಈಗ NDA ಅಭ್ಯರ್ಥಿ ಹಾಕದೇ ಇರ್ತಿದ್ರೆ ಬಿಜೆಪಿಗೆ ಈ ಮುಜುಗರದ ಸನ್ನಿವೇಶ, ಅಡ್ಡ ಮತದಾನದಂಥ ಸನ್ನಿವೇಶ ಯಾವುದು ಕೂಡ ಸೃಷ್ಟಿ ಆಗ್ತಿರ್ಲಿಲ್ಲ. ನೋಡಿ, ಈ ಡಿಸಿಷನ್ನ ಬಗ್ಗೆ ನಾನೇನು ಮಾತಾಡುವಂಗಿಲ್ಲ. ಯಾಕೆ ಅಂತೇಳಿದರೆ NDAಯಿಂದ ಹಾಕಬೇಕೋ ಬೇಡವೋ ಅದರ ತೀರ್ಮಾನಗಳು ನಮ್ಮ ಕೇಂದ್ರದ ವರಿಷ್ಠರು ಮಾಡ್ತಾ ಇರುವಂಥದ್ದು. ಅವರು ಮಾಡಿದ್ದಾರೆ. ಅವರು ಏನು ಹೇಳ್ತಾರೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಮತ್ತು ಆ ರೀತಿ ನಮ್ಮ ಹೆಜ್ಜೆಯನ್ನು ಮುಂದೆ ಇಡ್ತೀವಿ. ಸರ್, ಈಗ ಹೇಳ್ತಾ ಈ ನಡೆಯಿಂದ ಕಾರ್ಯಕರ್ತರಿಗೆ ಎಷ್ಟು ನೋವಾಗಿದೆ ಅಂತ. ಈಗ ಆಲ್ರೆಡಿ ಹಿಂದೆ ನೋವು ಕೊಟ್ಟಂಥವ್ರನ್ನ ಹೊರಗಡೆ ಕಳಿಸಿದ್ದೀರಿ ಸರ್. ಈ ಮಾಡಿದಂಥ ಶಾಸಕರ ಬಗ್ಗೆ ಏನು ಆಗ್ರಹ ಮಾಡ್ಬೇಕಂತ, ಕಟ್ಟುನಿಟ್ಟವಾಗಿ ಏನು ಕ್ರಮ ಆಗ್ಬೇಕಂತ ಹೇಳ್ತೀವಿ ಸರ್? 100% ಆಗಬೇಕು. ಅವ್ರೇನು ಹೇಳಿದ್ರೆ ಹಿಂಗೆ ಒಂದು ವಿದ್ಯಮಾನ ನಡೀತಾ ಇದೆ, ಅದರಲ್ಲಿ ಅದನ್ನು ನೋಡಿ. ಅದಲ್ಲದೆ ಅವರು ಭಾರಿ ಗಂಭೀರವಾಗಿ ಹೇಳಿದರು, ನನ್ನ ಹೆಸರಲ್ಲಿ ಯಾರು ಹೇಳಿಬಿಡಬೇಡಿ ಅಂತ ಹೇಳಿ. ಆದ ಕಾರಣ ಅವರಿಗೆ ಅಷ್ಟು ಆತಂಕ ಇರುವಾಗ ಬಾಕಿಯವರ ಹೆಸರು ಯಾರಿಗೆ ಕೇಳೋಕ್ಕಾಗುತ್ತೆ? ಅಲ್ಲ ಸರ್, ನನಗೆ ಹೈಕಮಾಂಡ್, ನನ್ನ ರಾಜ್ಯದ ಅಧ್ಯಕ್ಷರು, ಜನರಲ್ ಸೆಕ್ರೆಟರೀಸ್, ವಿರೋಧ ಪಕ್ಷದ ನಾಯಕ, ಶಾಸಕಾಂಗ ಪಕ್ಷದ ಅವರು ನಮಗೆ ನಾಯಕರು. ಈಗ ಅಧ್ಯಕ್ಷರು ಇಲ್ಲದಾಗ ನಾವು ಏನಾರು ಹೇಳ್ಬೋದು, ಚರ್ಚಾ ವಸ್ತು ಆದಾಗ ಏನಾರು ಹೇಳ್ಬೋದು. ಆದರೆ ಇದು ನಿರ್ದಿಷ್ಟವಾಗಿ ನಡೆಯುವಂಥ ಒಂದು ವಿಚಾರ, ಅದಕ್ಕೆ ಬೇಕಾದ ಜವಾಬ್ದಾರಿ ಬೇರೆ ಬೇರೆ ಅವರಿಗೆ ತಿಳಿಸುವಂಥ ನಮ್ಮ ಜವಾಬ್ದಾರಿ. ಇಟ್ ಈಸ್ ಆ್ಯಸ್ ಗುಡ್ ಆಸ್ ಸೆಂಡಿಂಗ್ ಎ ಮೆಸೇಜ್ ಟು ದಿ ಸೆಂಟ್ರಲ್ ಲೀಡರ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮದು ಹೋಗೋದು ಅಲ್ಲಾಗಿ ಹೋಗುವಂಥದ್ದು. ಸರ್, ನೀವು ಮಾಜಿ ಮುಖ್ಯಮಂತ್ರಿ ಕೋರ್ ಕಮಿಟಿ ಮೆಂಬರ್ ಆಗಿ ಕೂಡ ಒಂದು ಗಮನಕ್ಕೆ ತಂದಿರುವಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಮನಕ್ಕೆ, ಆದರೂ ಕೂಡ ರಾಜ್ಯ ಘಟಕ ಅಲ್ಲಿ ಸೀರಿಯಸ್ ಆಗಿ ತಗೊಂಡಿಲ್ವಾ ಅಂತ ಈ ನಿಮ್ಮ ಸೂಚನೆ? ಸರ್, ನಾನು ಅವರಿಗೆ ಹೇಳಿದೆ, ನನ್ನ ಕೆಲಸ ಮುಗಿಯಿತು ಅಂತೇಳಿ ನಾನು ಸುಮ್ಮನಾದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.